ಸಜ್ಜನ ಬಂಧುಗಳೇ, ಯೌವನದ ಪ್ರಬುದ್ಧ ಹಂತದಲ್ಲಿರುವ ಯುವಕ ಯುವತಿಯರೇ, ವಿದ್ಯಾರ್ಥಿಗಳೇ, ಇವತ್ತು ಸ್ವಾತಂತ್ರ್ಯ ನಂತರ ಅಂದಿನಿಂದ ಇವತ್ತಿನವರೆಗೆ ನಡೆದ 2 ಅತ್ಯಂತ ಪ್ರಮುಖವಾದ ಘಟನೆಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಘಟನೆ 1, ಅದು ಒಂದು ಆವಾಗ 1978 ಇಸ್ವಿ ನಾನು ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಒಬ್ಬ SP ಸಾಹೇಬರು, SI ಅಲ್ಲ, ಸಬ್ ಇನ್ಸ್ಪೆಕ್ಟರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಅವರು 5 ಜನ ಕಾನ್ಸ್ಟೇಬಲ್ ಹೊತ್ತಿಗೆ ಒಂದು ಸೆನ್ಸಿಟಿವ್ ಏರಿಯಾ ಇದೆ ಹೈದರಾಬಾದ್ನಲ್ಲಿ, ತಮ್ಗೆಲ್ಲರಿಗೂ ಗೊತ್ತುಂಟು. ಒಂದು ಸೆನ್ಸಿಟಿವ್ ಏರಿಯಾ, ಅಲ್ಲಿ ಅನ್ಯ ಧರ್ಮದ ವ್ಯಕ್ತಿಗಳು ಜಾಸ್ತಿಯಾಗಿ ವಾಸ ಮಾಡ್ತಾರೆ. ಆ ಏರಿಯಾದಲ್ಲಿ ಆ SP ಸಾಹೇಬರು ಮತ್ತು 5 ಜನ ಜೀಪನ್ನು ಒಂದು ಕಡೆ ನಿಲ್ಲಿಸಿ ಗಸ್ತು ತಿರುಗಲಿಕ್ಕೆ ಹೋಗ್ತಾ ಇದ್ರು. ಆವಾಗ ಏನಾಯ್ತು, ಇದು 1978 ಅಲ್ಲಿ ನಡೆದಂತ ಘಟನೆ. ಆವಾಗ ಒಂದು ಮನೆಯಲ್ಲಿ ದೊಡ್ಡ ಗಲಾಟೆ. ಏಕಾಏಕಿ ಒಬ್ಬ ವ್ಯಕ್ತಿ ಹೊರಗೆ ಬಂದು SP ಸಾಹೇಬರ ಮುಖದ ಮೇಲೆ ಉಗುಳಿ ಬಿಡ್ತಾನೆ. ಆವಾಗ ಪಕ್ಕದಲ್ಲಿದ್ದ ಕಾನ್ಸ್ಟೇಬಲ್ ರಿವಾಲ್ವರ್ ತೆಗೆದು ಅವನಿಗೆ ಶೂಟ್ ಮಾಡ್ಲಿಕ್ಕೆ ಹೋಗ್ತಾನೆ. ಆವಾಗ SP ಸಾಹೇಬರು, ತುಮ್ ಕ್ಯಾ ಕರ್ ರಹೆ ಹೋ, ರಿವಾಲ್ವರ್ ಇದರಲ್ಲೇ ಹೋ, ರಿವಾಲ್ವರ್ ಕಸ್ಕೊಂಡು ತೇರೆ ಪಾಸ್ ರುಮಾಲ್ ಹೈ, ರುಮಾಲ್ ಅಂದ್ರೆ ಕರ್ಜಿ ಅಂತಾರೆ ಹಿಂದಿ, ರುಮಾಲ್ ಹೈ ದೇದೋ. ಆ ರುಮಾಲನ್ನು ತಗೊಂಡು ಮುಖ ಬರ್ಸ್ಕೊಂಡು ರುಮಾಲನ್ನ ವಾಪಸ್ ಅವನಿಗೆ ಕೊಡ್ತಾ ಹೇಳಿದ್ರು SP ಸಾಹೇಬರು. ಏನ್ ಹೇಳಿದ್ರು, ಜೋ ಕಾಮ್ रुमाल से हो सकता है, यहाँ रिवॉल्वर की जरूरत क्या है ಅಂತ ಕೇಳಿದ್ರು. ಇದು ಒಂದು ಘಟನೆ. 2ನೇ ಘಟನೆ ಹೇಳ್ತೇನೆ. ಇದು ಇವತ್ತು ಕಾಲೇಜ್ ವಿದ್ಯಾರ್ಥಿಗಳು ಬಂದು, ಇವತ್ತಿನ ಕಾಲೇಜ್ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಡೀಸೆಲ್ ಅಥವಾ ಪೆಟ್ರೋಲ್ ಇದ್ದಾರೆ. ಕಾಲೇಜ್ ವಿದ್ಯಾರ್ಥಿಗಳು एक छोटी सी चिंगारी काफी है गलाटा मचाने के लिए, शोर मचाने के लिए. एक छोटी सी चिंगारी, ಒಂದು ಸಣ್ಣ ಬೆಂಕಿಯ ಕಿಡಿಸ. ಪ್ರಿನ್ಸಿಪಲ್ ಸಾಹೇಬರು ಕ್ಯಾಬಿನ್ ನಲ್ಲಿ ಕೂತ್ಕೊಂಡಿದ್ರು. 5 ಜನ ಕಾಲೇಜ್ ವಿದ್ಯಾರ್ಥಿಗಳು ಏಕಾಏಕಿ ಕ್ಯಾಬಿನಿಗೆ ನುಗ್ಗಿ ಆ ಪ್ರಿನ್ಸಿಪಲ್ ಸಾಹೇಬರಿಗೆ ಎದ್ದು ಆಚರಿಸುವ ಬಯಲಿಸುವ ಮಾಡ್ತಾರೆ. ಆದ್ರೆ ಅವರು ಏನೋ ಪ್ರತಿಕ್ರಿಯೆ ತೋರಿಸಿಲ್ಲ. ಅಲ್ಲಿಯೂ ಕೂಡ SP ಸಾಹೇಬರು ಏನೋ ಪ್ರತಿಕ್ರಿಯೆ ತೋರಿಸಿಲ್ಲ. ಮನಸ್ಸು ಮಾಡಿದ್ರೆ ಅವರು SP ಸಾಹೇಬರು ಶೂಟ್ ಮಾಡ್ಬೋದಿತ್ತು, ಅವ್ರು ಮಾಡಲಿಲ್ಲ. ಇಲ್ಲಿ ಪ್ರಿನ್ಸಿಪಾಲ್ ಸಾಹೇಬರು ಎದ್ದು ಆದಂತ ಬೈಲು ಕೂಡ ಆ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಡಿಮಾಂಡ್ ಮಾಡ್ಬೋದಿತ್ತು, ಅದು ಮಾಡಲಿಲ್ಲ. ಈ 2 ಘಟನೆಗಳಿಗೆ ಉತ್ತರ ಒಂದೇ ಒಂದು ಹೇಳ್ತೇನೆ. ಯಾಕೆ SP ಸಾಹೇಬರು ಹಾಗೆ ವರ್ತಿಸಿದ್ರು, ಯಾಕೆ ಇಲ್ಲಿ ಪ್ರಿನ್ಸಿಪಾಲ್ ಸಾಹೇಬರು ಡಿಮಾಂಡ್ ಮಾಡೋ ಬದಲಿಗೆ ಸುಮ್ಮನೆ ಕೂತ್ಕೊಂಡ್ರು, ಯಾಕೆ ಅಂತ ಹೇಳ್ತಾ ಇದ್ದಾರೆ. ಇಬ್ಬರಿಗೂ ಪ್ರಿನ್ಸಿಪಾಲ್ ಸಾಹೇಬರಿಗೆ ಜೀವನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಟ್ಟಂತ ಅನುಭವವಿದೆ. ರಿಟೈರ್ಮೆಂಟ್ ಹತ್ರ ಬಂದಿದೆ. ಹಾಗಾದ್ರೆ ಉತ್ತರ ಇದೆಯಾ? ಇದು ಹಾಗೆ ವರ್ತಿಸಿದ ಪ್ರಶ್ನೆಗೆ ಉತ್ತರ ಇದೆಯಾ? इन्होंने अपने माइंड को आइस फैक्ट्री बना लिया था, आइस फैक्ट्री, सो कूल एंड सो काम. ಹಾಗಾಗಿ ಅವರು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು, ಎದುರಿಗೆ ಅಧಿಕಾರ ಇತ್ತು, ಹಾಗೆ ಮಾಡಲಿಲ್ಲ. ಆದ್ರೆ ಇವತ್ತು ಏನಾಗಿದೆ ಸಮಾಜದಲ್ಲಿ ಅಂತ ಹೇಳಿದ್ರೆ, ಈ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಇರಲಿ, ಒಬ್ಬ IAS ಅಧಿಕಾರಿ ಇರಲಿ, ಒಬ್ಬ ಮಿಲಿಟರಿ ಅಧಿಕಾರಿ ಇರಲಿ, ಅವನು ನಿಷ್ಠೆ, ಪ್ರಾಮಾಣಿಕತೆ, ಸೇವೆ ಅಂತ ಶ್ರದ್ಧೆಯಿಂದ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ನೀವು ಅವನನ್ನ ಊಹೆ ಇಲ್ಲದಂತೆ ಫಿನಿಶ್ ಮಾಡ್ತೀವಿ. ಇದರ ಅರ್ಥ ಸಂಕ್ಷೇಪವಾಗಿ ಹೇಳ್ತೇನೆ. ಇನ್ಸಾನಿಯತ್ಗೆ ಬಲವಾದಿ ಮನುಷ್ಯನಿಂದ ಮಾನವಿಕ ಕೌಗಲೆ. ಆ ಪ್ರೀತಿಯ ಆ ಕಾಲೇಜು ವಿದ್ಯಾರ್ಥಿಗಳೇ, ಒಂದು ಮಾತು ನೆನಪಿಟ್ಟುಕೊಳ್ಳಿ. ಇವತ್ತು ಇಡೀ ಭಾರತ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಚೆನ್ನಾಗಿ ಓದಿ ಮೇಲೆ ಬಂದ್ರೆ आप लोग हिमालय तक पहुंच सकते हैं, आसमान को छू सकते हैं. ಇಲ್ಲದೆ ಇದ್ರೆ ಜಿಂದಗಿ ಮೇ ಆಪ್ ಗಿರ್ सकते हैं. ಆದ್ದರಿಂದ ನಿಮ್ಮ ಮುಂದೆ 2 ಆಪ್ಷನ್ ಇದೆ, ಅದು ಮಾಡಬಹುದು. ಒಂದು ಥಿಂಗ್ ಹೇಳ್ತೇನೆ, ಎಜುಕೇಶನ್ ಇಸ್ ಡಿಫರೆಂಟ್, ಕಲ್ಚರ್ ಇಸ್ ಡಿಫರೆಂಟ್. those who are educated need not be cultured, but those who are cultured, they are definitely educated. ये है हमारा भारत, ये है हमारा हिंदुस्तान,
ಜೈ ಬೋಲೋ ಭಾರತ್ ಮಾತಾ